ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಲೀಗ್ IPL ಅತಿ ಹೆಚ್ಚು ವಿಶ್ವದಾದ್ಯಂತ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ಫ್ರಾಂಚೈಸಿ ಅಂತ ಇದ್ದರೆ ಅದು ನಮ್ಮ RCB. ಆದರೆ ಅದೇ RCB ವಿರುದ್ಧ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಯಾಕಪ್ಪ? 17 ವರ್ಷಗಳ ಕಾಲ ಈ ಬಾರಿ ಕಪ್ ನಮ್ಮದೇ, ಅಯ್ಯಯ್ಯೋ ಸಪೋರ್ಟ್ ಮಾಡಿದ್ದೀವಿ, ತಪ್ಪು ನಮ್ಮದೇ ಅಂತ ಯಾವತ್ತೂ ಹೇಳಲಿಲ್ಲ. ನೀವು ಸೋತ್ರೂ ಪರವಾಗಿಲ್ಲ ರೇ, RCB ಯಾವತ್ತೂ ನಿಮ್ಮ ಕೈ ಬಿಡಲ್ಲ, ನಿಮ್ಮ ಅಭಿಮಾನಿಗಳು ನಾವು ಅಂತೇಳಿ RCB ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದಂಥ ಕನ್ನಡಿಗರು, ಕರ್ನಾಟಕದ ಜನ ಇವತ್ತು ಸಿಡಿದು ಬಿದ್ದರು. ಯಾಕೆ? ರಿಪೋರ್ಟ್. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ. ಫಸ್ಟು ಅವರಿಗೆ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಕನ್ನಡಿಗರ ಪಾಲಿಗೆ ಕೇವಲ ತಂಡವಲ್ಲ, ಅದೊಂದು ಭಾವನೆ. ಸೋತರೂ ಗೆದ್ದರೂ ಕಳೆದ 17 ವರ್ಷಗಳಿಂದ RCBಯನ್ನು ಕನ್ನಡಿಗರು ಕೈಬಿಟ್ಟಿಲ್ಲ. ಆದರೆ ಫ್ರಾಂಚೈಸಿ ತೆಗೆದುಕೊಂಡ ಒಂದು ನಿರ್ಧಾರದ ವಿರುದ್ಧ ಕನ್ನಡದ ಅಭಿಮಾನಿಗಳೇ ತಿರುಗಿ ಬಿದ್ದಿದ್ದಾರೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತ ಹಿಂದಿ ಖಾತೆ ತೆರೆದಿದೆ. RCBಯ ಈ ನಿರ್ಧಾರಕ್ಕೆ ಇದೀಗ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ. ಫಸ್ಟು ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. RCB ಬಗ್ಗೆ ಕರ್ನಾಟಕದವರಿಗೆ, ಕನ್ನಡಿಗರ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ಇದೆ. ಈ RCB ಅಂದರೆ ಒಂದು ಕನ್ನಡದ ಒಂದು ಟೀಮು, ಬೆಂಗಳೂರಿನ ಒಂದು ಟೀಮು, ಕರ್ನಾಟಕದ ಒಂದು ಟೀಮು ಅನ್ನೋ ಭಾವನೆ ಇಡೀ ಕರ್ನಾಟಕದ ಜನರಿಗಿದೆ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಕನ್ನಡದ ಮನಸ್ಸಿಗೆ ನೋವು ಮಾಡಲಾರ್ದ ರೀತಿಯೊಳಗೆ ಇಂಗ್ಲೀಷನ್ನು ಪೇಜನ್ನು ಓಪನ್ ಮಾಡೋದು, ಹಿಂದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡವನ್ನು ತತ್ಕ್ಷಣ ಆ ಪೇಜನ್ನು ಮಾಡಿ ಕನ್ನಡಿಗರಿಗೆ ಮನಸ್ಸು ಗೆಲ್ಲುವಂಥ ಕೆಲಸವನ್ನು RCB ಅವರು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಇತರೆ ತಂಡಗಳ ಅಭಿಮಾನಿಗಳಿದ್ದಾರೆ. ಆದರೂ ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟಾನ್ಸ್, ಪಂಜಾಬ್ ಕಿಂಗ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಕನ್ನಡದಲ್ಲಿ ಖಾತೆ ತೆರೆದಿಲ್ಲ. ಆದರೆ RCB ಫ್ರಾಂಚೈಸಿಗೇಕೆ ಈ ದರ್ದು ಅಂತ ಕನ್ನಡಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಲೀಗ್ IPL ಅತಿ ಹೆಚ್ಚು ವಿಶ್ವದಾದ್ಯಂತ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ಫ್ರಾಂಚೈಸಿ ಅಂತ ಇದ್ದರೆ ಅದು ನಮ್ಮ RCB. ಆದರೆ ಅದೇ RCB ವಿರುದ್ಧ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಯಾಕಪ್ಪ? 17 ವರ್ಷಗಳ ಕಾಲ ಈ ಬಾರಿ ಕಪ್ ನಮ್ಮದೇ, ಅಯ್ಯಯ್ಯೋ ಸಪೋರ್ಟ್ ಮಾಡಿದ್ದೀವಿ, ತಪ್ಪು ನಮ್ಮದೇ ಅಂತ ಯಾವತ್ತೂ ಹೇಳಲಿಲ್ಲ. ನೀವು ಸೋತ್ರೂ ಪರವಾಗಿಲ್ಲ ರೇ, RCB ಯಾವತ್ತೂ ನಿಮ್ಮ ಕೈ ಬಿಡಲ್ಲ, ನಿಮ್ಮ ಅಭಿಮಾನಿಗಳು ನಾವು ಅಂತೇಳಿ RCB ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದಂಥ ಕನ್ನಡಿಗರು, ಕರ್ನಾಟಕದ ಜನ ಇವತ್ತು ಸಿಡಿದು ಬಿದ್ದರು. ಯಾಕೆ? ರಿಪೋರ್ಟ್. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ. ಫಸ್ಟು ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಕನ್ನಡಿಗರ ಪಾಲಿಗೆ ಕೇವಲ ತಂಡವಲ್ಲ, ಅದೊಂದು ಭಾವನೆ. ಸೋತರೂ ಗೆದ್ದರೂ ಕಳೆದ 17 ವರ್ಷಗಳಿಂದ RCBಯನ್ನು ಕನ್ನಡಿಗರು ಕೈಬಿಟ್ಟಿಲ್ಲ. ಆದರೆ ಫ್ರಾಂಚೈಸಿ ತೆಗೆದುಕೊಂಡ ಒಂದು ನಿರ್ಧಾರದ ವಿರುದ್ಧ ಕನ್ನಡದ ಅಭಿಮಾನಿಗಳೇ ತಿರುಗಿ ಬಿದ್ದಿದ್ದಾರೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತ ಹಿಂದಿ ಖಾತೆ ತೆರೆದಿದೆ. RCBಯ ಈ ನಿರ್ಧಾರಕ್ಕೆ ಇದೀಗ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ. ಫಸ್ಟು ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ.
RCB ಬಗ್ಗೆ ಕರ್ನಾಟಕದವರಿಗೆ ಕನ್ನಡಿಗರ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ಇದೆ. ಈ RCB ಅಂದರೆ ಒಂದು ಕನ್ನಡದ ಒಂದು ಟೀಮು, ಬೆಂಗಳೂರಿನ ಒಂದು ಟೀಮು, ಕರ್ನಾಟಕದ ಒಂದು ಟೀಮು ಅನ್ನೋ ಭಾವನೆ ಇಡೀ ಕರ್ನಾಟಕದ ಜನರಿಗಿದೆ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಕನ್ನಡದ ಮನಸ್ಸಿಗೆ ನೋವು ಮಾಡಲಾರ್ದ ರೀತಿಯೊಳಗೆ ಇಂಗ್ಲೀಷನ್ನು ಪೇಜನ್ನು ಓಪನ್ ಮಾಡೋದು, ಹಿಂದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡವನ್ನು ತತ್ಕ್ಷಣ ಆ ಪೇಜನ್ನು ಮಾಡಿ ಕನ್ನಡಿಗರಿಗೆ ಮನಸ್ಸು ಗೆಲ್ಲುವಂಥ ಕೆಲಸವನ್ನು RCB ಅವರು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಇತರೆ ತಂಡಗಳ ಅಭಿಮಾನಿಗಳಿದ್ದಾರೆ. ಆದರೂ ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟಾನ್ಸ್, ಪಂಜಾಬ್ ಕಿಂಗ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಕನ್ನಡದಲ್ಲಿ ಖಾತೆ ತೆರೆದಿಲ್ಲ. ಆದರೆ RCB ಫ್ರಾಂಚೈಸಿಗೇಕೆ ಈ ದರ್ದು ಅಂತ ಕನ್ನಡಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಲೀಗ್ IPL ವಿಶ್ವದಾದ್ಯಂತ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ಫ್ರಾಂಚೈಸಿ ಅಂತ ಇದ್ದರೆ ಅದು ನಮ್ಮ RCB. ಆದರೆ ಅದೇ RCB ವಿರುದ್ಧ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಯಾಕಪ್ಪ, 17 ವರ್ಷಗಳ ಕಾಲ ಈ ಬಾರಿ ಕಪ್ ನಮ್ಮದೇ, ಅಯ್ಯಯ್ಯೋ ಸಪೋರ್ಟ್ ಮಾಡಿದ್ದೀವಿ, ತಪ್ಪು ನಮ್ಮದೇ ಅಂತ ಯಾವತ್ತೂ ಹೇಳಲಿಲ್ಲ. ನೀವು ಸೋತ್ರೂ ಪರವಾಗಿಲ್ಲ ರೇ, RCB ಯಾವತ್ತೂ ನಿಮ್ಮ ಕೈ ಬಿಡಲ್ಲ, ನಿಮ್ಮ ಅಭಿಮಾನಿಗಳು ನಾವು ಅಂತೇಳಿ RCB ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದಂಥ ಕನ್ನಡಿಗರು, ಕರ್ನಾಟಕದ ಜನ ಇವತ್ತು ಸಿಡಿದು ಬಿದ್ದರು. ಯಾಕೆ? ರಿಪೋರ್ಟ್. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ ಫಸ್ಟು. ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಕನ್ನಡಿಗರ ಪಾಲಿಗೆ ಕೇವಲ ತಂಡವಲ್ಲ, ಅದೊಂದು ಭಾವನೆ. ಸೋತರೂ ಗೆದ್ದರೂ ಕಳೆದ 17 ವರ್ಷಗಳಿಂದ RCBಯನ್ನು ಕನ್ನಡಿಗರು ಕೈಬಿಟ್ಟಿಲ್ಲ. ಆದರೆ ಫ್ರಾಂಚೈಸಿ ತೆಗೆದುಕೊಂಡ ಒಂದು ನಿರ್ಧಾರದ ವಿರುದ್ಧ ಕನ್ನಡದ ಅಭಿಮಾನಿಗಳೇ ತಿರುಗಿ ಬಿದ್ದಿದ್ದಾರೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತ ಹಿಂದಿ ಖಾತೆ ತೆರೆದಿದೆ. RCBಯ ಈ ನಿರ್ಧಾರಕ್ಕೆ ಇದೀಗ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ ಫಸ್ಟು. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. RCB ಬಗ್ಗೆ ಕರ್ನಾಟಕದವರಿಗೆ ಕನ್ನಡಿಗರ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ಇದೆ. ಈ RCB ಅಂದರೆ ಒಂದು ಕನ್ನಡದ ಒಂದು ಟೀಮು, ಬೆಂಗಳೂರಿನ ಒಂದು ಟೀಮು, ಕರ್ನಾಟಕದ ಒಂದು ಟೀಮು ಅನ್ನೋ ಭಾವನೆ ಇಡೀ ಕರ್ನಾಟಕದ ಜನರಿಗಿದೆ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಕನ್ನಡದ ಮನಸ್ಸಿಗೆ ನೋವು ಮಾಡಲಾರ್ದ ರೀತಿಯೊಳಗೆ ಇಂಗ್ಲೀಷನ್ನು ಪೇಜನ್ನು ಓಪನ್ ಮಾಡೋದು, ಹಿಂದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡವನ್ನು ತತ್ಕ್ಷಣ ಆ ಪೇಜನ್ನು ಮಾಡಿ ಕನ್ನಡಿಗರಿಗೆ ಮನಸ್ಸು ಗೆಲ್ಲುವಂಥ ಕೆಲಸವನ್ನು RCB ಅವರು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಇತರೆ ತಂಡಗಳ ಅಭಿಮಾನಿಗಳಿದ್ದಾರೆ. ಆದರೂ ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟಾನ್ಸ್, ಪಂಜಾಬ್ ಕಿಂಗ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಕನ್ನಡದಲ್ಲಿ ಖಾತೆ ತೆರೆದಿಲ್ಲ. ಆದರೆ RCB ಫ್ರಾಂಚೈಸಿಗೇಕೆ ಈ ದರ್ದು ಅಂತ ಕನ್ನಡಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.